ಮನೀಷಾ ಮೇಡಮ್ಗೆ ಮತ್ತೆ ಎಲ್ಲ ಟೀಮ್ ಮೆಂಬರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಸಿಬ್ಬಂದಿಗಳಿದ್ದಾರೆ, ಮತ್ತೆ ಹೆಡ್ ಮಾಸ್ಟರ್ಸ್ ಮತ್ತೆ ಮೇಡಮ್ಗಳಿದ್ದಾರೆ. ಸೊ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನ ಮಾಡಿರೋದಕ್ಕೆ ನೀವು ಒಂದು ರೀಸನ್ ಆಗಿರ್ತೀರಾ. ಸೊ ಥ್ಯಾಂಕ್ ಯು. ಮುಖ್ಯವಾಗಿ ನಾನು ಇಲ್ಲಿ ನೋಡ್ತಾ ಇರೋದು ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಅಂತ. ಸೊ ಮಹಿಳೆಯರಿಲ್ಲದೆ ಜಗತ್ತು ಶೂನ್ಯ ಅನ್ಸ್ಬಿಡುತ್ತೆ. ಅರ್ಥ ಆಯ್ತಾ? ಹೆಣ್ಮಕ್ಳು ಎಲ್ಲಾ ಕಡೆ ಇರಬೇಕು. ಸೊ ದೇವರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿರ್ತಾರಂತೆ. ಅದಕ್ಕೆ ಹೆಣ್ಮಕ್ಳು ಸಮಾಜದಲ್ಲಿ ಆಗ್ತಾ ಇರೋ ಕೆಟ್ಟ ಕಾರ್ಯಗಳು ಮತ್ತೆ ಹೆಣ್ಮಕ್ಳಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಸೊ ಹೆಣ್ಮಕ್ಳಿಗೆ ಸಲ್ಲಬೇಕಾದ ಹಕ್ಕುಗಳು ಸಲ್ಲದೇ ಇರೋ ಕಾರಣ ಈ ಸಂಸ್ಥೆ ಮುಂದೆ ಬಂದು ಎಲ್ಲಾ ಶಾಲೆ ಮತ್ತೆ ಸ್ಕೂಲ್ಗಳಿಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇರೋದು ಕೂಡ ನಾನು ಒಂದು 6 ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿದ್ದೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲರಿಗೂ ಅವೇರ್ನೆಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅವೇರ್ನೆಸ್ ದಯವಿಟ್ಟು ಕೊಡಿ. ಹಾಗೆ ನಮ್ಮ ಸಮೀರ್ ಮೇಡಮ್ ಅವರು ಕೂಡ ತುಂಬಾ ಚೆನ್ನಾಗಿ ಆರ್ಗ್ಯಾನಿಕ್ ಪ್ಯಾಡ್ಸ್ನ ರೆಡಿ ಮಾಡಿ ನಮ್ಮ ಮದರ್ ಅರ್ಥಗೂ ತೊಂದರೆ ಆಗದೆ ಇರೋ ಥರ ಮತ್ತೆ ಹೆಣ್ಮಕ್ಳಿಗೂ ತೊಂದರೆ ಆಗದೆ ಇರೋ ಥರ ಪ್ಯಾಡ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಕಂಪ್ನಿ ಓಪನ್ ಮಾಡಿ ಮಾದರಿಯಾಗಿದ್ದಾರೆ. ಸೊ ನಾವೆಲ್ಲ ಫ್ಯೂಚರಲ್ಲಿ ಮತ್ತೆ ಅವ್ರ ಕಂಪ್ನಿಯಿಂದ ತಗೊಂಡು ಯೂಸ್ ಮಾಡೋಣ ಅಂತ ಕೇಳ್ಕೊತೀನಿ. ಜೋರ್ದಾರ್